ನಮಸ್ಕಾರ. ಇಂದಿನ ಕತೆ ಈಶ್ವರಚಂದ್ರ ವಿದ್ಯಾಸಾಗರರ ತ್ಯಾಗ. ಈಶ್ವರಚಂದ್ರರು ಕಾಲೇಜಿನಲ್ಲಿ ಒಳ್ಳೆಯ ಮೇಲಿನ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಕಾಲೇಜಿನ ಆಡಳಿತ ಮಂಡಳಿಯವರು ಅವರ ಕೆಲಸಗಳಿಂದ ಬಹಳ ಸಂತೋಷಗೊಂಡು ಅವರನ್ನು ಇನ್ನೂ ಮೇಲಿನ ಹುದ್ದೆಯ ಪದವಿ ಕೊಡಬೇಕೆಂದು ತೀರ್ಮಾನಿಸಿದರು. ಈಶ್ವರಚಂದ್ರ ವಿದ್ಯಾಸಾಗರರಿಗೆ ಈ ವಿಷಯ ತಿಳಿಯಿತು. ಅವರು, ನನಗೆ ಆ ಹುದ್ದೆಯು ಬೇಡ, ನನಗೆ ಬರುವ ಸಂಬಳ ಹಾಗೂ ನನ್ನ ಹುದ್ದೆಯಲ್ಲಿ ತೃಪ್ತಿ ಇದೆ. ಈ ಹುದ್ದೆಯನ್ನು ಬಹಳ ದೊಡ್ಡ ವ್ಯಕ್ತಿತ್ವ ಹೊಂದಿದ ಪ್ರಫುಲ್ಲಚಂದ್ರ ಅವರಿಗೆ ಕೊಡಿ, ಅವರು ಈಗ ಕೆಲಸವಿಲ್ಲದೆ ಇದ್ದಾರೆ ಎಂದು ಅತಿ ವಿನಮ್ರತೆಯಿಂದ ಕೊಡಲು ಹೇಳಿದರು. ಆಗ ಆಡಳಿತ ಮಂಡಳಿಯವರು ಈಶ್ವರಚಂದ್ರ ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಪ್ರಫುಲ್ಲಚಂದ್ರರಿಗೆ ಆ ಹುದ್ದೆಯನ್ನು ನೀಡಿದರು. ಅವರು ಸಹ ತಮ್ಮ ಜೀವನವಿಡೀ ಈಶ್ವರಚಂದ್ರರಿಗೆ ಬಹಳ ಕೃತಜ್ಞತೆಯಿಂದ ಇದ್ದರು. ಆಡಳಿತ ಮಂಡಳಿಯವರು ಈಶ್ವರಚಂದ್ರರ ಈ ತ್ಯಾಗವನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದರು. ಈ ಪ್ರಪಂಚದಲ್ಲಿ ಎಷ್ಟು ಜನ ಈ ತರಹದ ತ್ಯಾಗ ಮಾಡಿದ್ದಾರೆ? ಬರೀ ಪೂಜೆ ಪುನಸ್ಕಾರದಿಂದ ಮಾತ್ರ ವ್ಯಕ್ತಿಯು ಧಾರ್ಮಿಕನಾಗುವುದಿಲ್ಲ. ಇಂತಹ ತ್ಯಾಗವೂ ಕೂಡ ಧರ್ಮ ಎಂದು ಎನಿಸಿಕೊಳ್ಳುತ್ತದೆ. ತ್ಯಾಗಕ್ಕೆ ಅಷ್ಟು ಮಹತ್ತರ ಸ್ಥಾನವಿದೆ. ಧನ್ಯವಾದಗಳು.